ಇನ್ನು ಗೋಲ್ಡ್ ಸಿಲ್ವರ್ ರೇಟ್ ಅಲ್ಲಿ ಕ್ಷಣಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಯುದ್ಧದ ಎಫೆಕ್ಟ್ ನಿಂದ ಚಿನ್ನದ ದರದಲ್ಲಿ ಹಾವು ಏಣಿ ಆಟ ಆಡ್ತಾ ಇದೆ. ಇನ್ನು ಗೋಲ್ಡ್ ಸಿಲ್ವರ್ ರೇಟ್ ಅಲ್ಲಿ ಕ್ಷಣಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಯುದ್ಧದ ಎಫೆಕ್ಟ್ ನಿಂದಾಗಿ ಚಿನ್ನದ ದರದಲ್ಲಿ ಹಾವು ಏಣಿ ಆಟ ಶುರುವಾಗಿದೆ. ಸಡನ್ ಆಗಿ ದರ ಏರಿಕೆ ಆಗುತ್ತೆ ಮತ್ತೆ ದಿಢೀರನೆ ಒಂದು ಕುಸಿತವನ್ನ ಕಾಡುತ್ತೆ. ಯಾವಾಗ ಚಿನ್ನ ಬೆಳ್ಳಿ ಖರೀದಿಸಬೇಕು ಅನ್ನೋ ಗೊಂದಲದಲ್ಲಿ ಗ್ರಾಹಕರು ಇದ್ದಾರೆ. ಸದ್ಯ 10 ಗ್ರಾಂ ಬಂಗಾರದ ಬೆಲೆ 1,55,000 ರೂಪಾಯಿ ಆಗಿದೆ. ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ದರದಲ್ಲೂ ಕೂಡ ಏರಿಳಿತವನ್ನು ಕೂಡ ಇಲ್ಲಿ ಕಾಣ್ತಾ ಇದೆ. ಕೆಜಿ ಬೆಳ್ಳಿ ಬೆಲೆ 1,40,000 ರೂಪಾಯಿ ಆಗಿದೆ. ಗ್ರಾಹಕರು ಮತ್ತು ಹೂಡಿಕೆದಾರರಿಗೆ ಫುಲ್ ಟೆನ್ಷನ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿ ಮತ್ತಷ್ಟು ಏರಿಳಿತವನ್ನು ಕಾಣ್ತಾ ಇದೆ. ಗೋಲ್ಡ್ ಸಿಲ್ವರ್ ರೇಟಲ್ಲಿ ಕ್ಷಣಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ಯುದ್ಧದ ಎಫೆಕ್ಟ್ ಇಂದಾಗಿ ಚಿನ್ನದ ದರದಲ್ಲಿ ಹಾವು ಏಣಿ ಆಟ ಆಗ್ತಾ ಇದೆ. ಈಗಾಗಲೇ ಸಡನ್ ಆಗಿ ದರ ಏರಿಕೆ ಆಗುವಂಥದ್ದು ಮತ್ತು ದಿಢೀರನೆ ದರ ಕುಸಿತವಾಗುವಂಥದ್ದು ಎಲ್ಲವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಯಾವಾಗ ಚಿನ್ನ ಬೆಳ್ಳಿ ಖರೀದಿಸಬೇಕು ಅನ್ನುವಂತಹ ಗೊಂದಲದಲ್ಲಿ ಇಲ್ಲಿ ಗ್ರಾಹಕರು ಇದ್ದಾರೆ. ಸದ್ಯಕ್ಕೆ ಗ್ರಾಹಕರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಗೊಂದಲ ಶುರುವಾಗಿದೆ. ಯಾವಾಗ ಚಿನ್ನವನ್ನು ಖರೀದಿ ಮಾಡಬೇಕು, ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕೆಂದರೆ ಈ ವಾರ ಇದ್ದಂತೆ ಮುಂದಿನ ವಾರ ಇರೋದಿಲ್ಲ, ಮತ್ತು ಈ ದಿನ ಇದ್ದಂತೆ ಮುಂದಿನ ದಿನ ಇರೋದಿಲ್ಲ, ನಾಳೆ ದಿನ ಇರೋದಿಲ್ಲ. ಸೊ ಈ ರೀತಿಯಾಗಿ ಏರಿಳಿತವನ್ನು ಕಾಣ್ತಾ ಇದೆ ದರದಲ್ಲಿ. ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಎರಡರಲ್ಲೂ ಕೂಡ ದರ ಏರಿಳಿತವನ್ನು ಕಾಣ್ತಾ ಇರೋದ್ರಿಂದ ಗ್ರಾಹಕರು ಗೊಂದಲದಲ್ಲಿದ್ದಾರೆ. ಇನ್ನು ಹೂಡಿಕೆದಾರರು ಈಗಾಗಲೇ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿ ಈ ಒಂದು ಯುದ್ಧದ ಎಫೆಕ್ಟಿಂದಾಗಿ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ. ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದಂಥವರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಟೆನ್ಷನ್ ಕೂಡ ಎದುರಾಗಿದೆ. ಇನ್ನೊಂದು ಕಡೆ ಗ್ರಾಹಕರಿಗೆ ಈ ಒಂದು ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು ಖರೀದಿ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಕೂಡ ಸಿಗ್ತಾ ಇಲ್ಲ. ಯಾಕೆಂದರೆ ಅವರು ಗೊಂದಲದಲ್ಲಿದ್ದಾರೆ. ಯಾವಾಗ ಬೇಕಾದರೆ ಆವಾಗ ಏರಿಕೆ ಮತ್ತು ಇಳಿಕೆಯನ್ನು ಕಾಣ್ತಾ ಇರುವ ಕಾರಣದಿಂದಾಗಿ ಗ್ರಾಹಕರು ಕೂಡ ಗೊಂದಲದಲ್ಲಿದ್ದಾರೆ. ಇನ್ನು ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ದರದಲ್ಲೂ ಕೂಡ ಏರಿಳಿತವನ್ನು ಕಾಣ್ತಾ ಇದ್ದೇವೆ. ಮುಖ್ಯವಾಗಿ ಕೆಜಿ ಬೆಳ್ಳಿ ಬೆಲೆ 1,40,000 ರೂಪಾಯಿ ಆಗಿದೆ ಅಂತೆ. ಗ್ರಾಹಕರು ಮತ್ತು ಹೂಡಿಕೆದಾರರಿಗೆ ಫುಲ್ ಟೆನ್ಷನ್ ಆಗ್ತಾ ಇದೆ. ಯಾವಾಗ ಖರೀದಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಹಕರು ಟೆನ್ಷನ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಮತ್ತಷ್ಟು ಏರಿಕೆ ಕಾಣಬಹುದು. ಇನ್ನು ಈಗಾಗಲೇ ಮದುವೆ ಸಮಾರಂಭಗಳು ಜಾಸ್ತಿ ಆಗ್ತವೆ. ಇಂತಹ ಹೊತ್ತಲ್ಲಿ ಸಾಕಷ್ಟು ಆಭರಣ ಪ್ರಿಯರಾಗಿರ್ಬೋದು, ಆಭರಣ ಖರೀದಿ ಮಾಡುವಂಥವರು ಏರಿಳಿತವನ್ನು ಕಾಣ್ತಾ ಇರೋದ್ರಿಂದ ಅವರು ಕೂಡ ಗೊಂದಲದಲ್ಲಿದ್ದಾರೆ. ಸೊ ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು ಏರಿಳಿತ ಕಾಣ್ತಾ ಇರೋದ್ರಿಂದ ಗ್ರಾಹಕರಲ್ಲಿ ಒಂದು ಕಡೆ ಗೊಂದಲ ಆದರೆ ಹೂಡಿಕೆದಾರರಿಗೆ ಒಂದು ಕಡೆ ಟೆನ್ಷನ್ ಆಗ್ತಾ ಇದೆ. ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ಮಾತ್ರ ಅಲ್ಲ, ಎರಡೂ ಕೂಡ ಏರಿಳಿತವನ್ನು ಕಾಣ್ತಾ ಇದೆ. ಇವತ್ತು ಇದ್ದಂಗೆ ನಾಳೆ ಇರೋದಿಲ್ಲ, ಆ ಥರದಲ್ಲಿ ದರ ಏರಿಳಿತವನ್ನು ಕಾಣ್ತಾ ಇರೋದ್ರಿಂದ ಗ್ರಾಹಕರಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಇನ್ನು ಗೋಲ್ಡ್ ಸಿಲ್ವರ್ ರೇಟಲ್ಲೂ ಕೂಡ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಯುದ್ಧದ ಎಫೆಕ್ಟ್ ಇದ್ದಾಗಿ ಚಿನ್ನದ ದರದಲ್ಲಿ ಹಾವು ಏಣಿ ಆಟವನ್ನು ಆಡ್ತಾ ಇದೆ. ಸಡನ್ ಆಗಿ ದರ ಏರಿಕೆ ಆಗೋದು, ಇಲ್ಲಾಂದರೆ ದಿಢೀರನೆ ಮತ್ತೆ ಕುಸಿತ ಆಗುವಂಥದ್ದು ಎಲ್ಲವನ್ನು ಕೂಡ ನಾವು ಕಾಡ್ತಾ ಇದ್ದೇವೆ. ಯಾವಾಗ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅನ್ನೋ ಗೊಂದಲದಲ್ಲಿ ಗ್ರಾಹಕರಿದ್ದಾರೆ. ಸದ್ಯಕ್ಕೆ 10 ಗ್ರಾಮ್ ಬಂಗಾರದ ಬೆಲೆ 1,55,000 ರೂಪಾಯಿ ಆಗಿದೆ. ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ದರದಲ್ಲೂ ಕೂಡ ಏರಿಳಿತವನ್ನು ಕಾಣ್ತಾ ಇದೆ. ಕೆಜಿ ಬೆಳ್ಳಿ ಬೆಲೆ 1,40,000 ರೂಪಾಯಿ ಆಗಿದೆ. ಸೊ ಗ್ರಾಹಕರು ಮತ್ತು ಹೂಡಿಕೆದಾರರಿಗೆ ಫುಲ್ ಟೆನ್ಷನ್ ಆಗ್ತಾ ಇದೆ. ಯಾವಾಗ ಖರೀದಿ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿ ಮತ್ತಷ್ಟು ಏರಿಳಿತವನ್ನು ಕಾಣುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಇಂದು ಇದ್ದ ಹಾಗೆ, ಅಂದರೆ ಇಂದಿನ ದಿನ ದರ ಯಾವ ಥರ ಇದೆ ಆ ಥರ ಮುಂದಿನ ದಿನಗಳಲ್ಲೂ ಸಿಗುತ್ತಾ ಆ ಒಂದು ದರ ಇರೋದಿಲ್ಲ. ಇವತ್ತಿಗೂ ಮತ್ತು ನಿನ್ನೆಗೂ ಕೂಡ ತುಂಬಾ ಚೇಂಜಸ್ ಇದೆ. ಅದೇ ರೀತಿ ಇವತ್ತು ಮತ್ತು ನಾಳೆಗೂ ಕೂಡ ದರದಲ್ಲಿ ಏರಿಳಿತವನ್ನು ನಾವು ಕಾಣಬಹುದು. ಸೊ ಆದ್ದರಿಂದ ಅಲ್ಲಿದ್ದಂತಹ ಬೆಳ್ಳಿ ಮತ್ತು ಚಿನ್ನ ಖರೀದಿ ಮಾಡುವಂತಹ ಗ್ರಾಹಕರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.